ग्रहाण स्वाहा कविं कवीनामुपमस्त्रवत्तमं जयन्तराजं ब्रह्मणां ब्रह्मणस्पदा मानशृण्वन्नोतिविश्वाहा ओं गणानां त्वा गणपतिं नमामहे कविं कवीनामुपमस्त्रवत्तमं जयन्तराजं ब्रह्मणां ब्रह्मणस्पदा मानशृण्वन्नोतिविश्वाहा ओं गणानां त्वा गणपतिं नमामहे कविं कवीनामुपमस्त्रवत्तमं जयन्तराजं ब्रह्मणां ब्रह्मणस्पदा मानशृण्वन्नोतिविश्वाहा ओं गणानां त्वा गणपतिं नमामहे कविं कवीनामुपमस्त्रवत्तमं जयन्तराजं ब्रह्मणां अन्वधेर्मग्रस्ताः सरस्वतेर्मग्रस्ताः प्रासावी ओम एकदन्ताय विद्महे वक्रतुण्डाय धीमहि तन्नो दन्ति प्रचोदयात् स्वाहा ओम गणानां त्वा गणपतिं नमामहे कविं कवीनामुपमस्त्रवत्तमं जयन्तराजं ब्रह्मणां ब्रह्मणस्पदान शृण्वन्नोतिविश्वाहा स्वाहा ओं गणानां त्वा गणपतिं नमामहे कविं कवीनामुपमस्त्रवत्तमं जयन्तराजं ब्रह्मणां ब्रह्मणस्पदान शृण्वन्नोतिविश्वाहा स्वाहा ओं गणानां त्वा गणपतिं नमामहे कविं कवीनामुपमस्त्रवत्तमं जय ನೂರೆಂಟು ನಮನಗಳು ನಿನಗೆ ಅರ್ಪಣೆ ನಿನ್ನಂತೆ ಮಾತೆಯ ಬೇರೆಲ್ಲಿಯೂ ಕಾಣೆ ನೂರೆಂಟು ನಮನಗಳು ನಿನಗೆ ಅರ್ಪಣೆ ನಿನ್ನಂಥ ಮಾತೆಯ ಬೇರೆಲ್ಲಿಯೂ ಕಾಣೆ ಸರ್ವರಿಗೂ ತೋರಮ್ಮ ನಿನ್ನಯ ಕರುಣೆ ಶರಣೆಂದು ಬಂದೆವು ವರಪ್ರದಾಯಿನಿ ಸುಖ ಶಾಂತಿ ಕರುಣಿಸಮ್ಮ ಜಗದ ಜನನಿ ಶಿರಪೂಜೆ ಪಡೆದವಳೆ ರೇಣುಕಾಂಬೆಯೇ ಅರಿವನ್ನು ನೀಡಮಗೆ ಜಗದ ಮಾತೆಯೇ ವರ ನೀಡಿ ಹರಸಮ್ಮ ಮಂಗಳಾಂಗಿಯೇ ಕರಿದೊಡನೆ ಬಾರಮ್ಮ ಭಾಗ್ಯದ ನಿಧಿಯೇ ವರ ನೀಡಿ ಹರಸಮ್ಮ ಮಂಗಳಾಂಗಿಯೇ ಕರೆದೊಡನೆ ಬಾರಮ್ಮ ಭಾಗ್ಯದ ನಿಧಿಯೇ ಶಿರಪೂಜೆ ಪಡೆದವಳೆ ರೇಣುಕಾಂಬೆಯೇ ಅರಿವನ್ನು ನೀಡೆ ಮಗೆ ಜಗದ ಮಾತೆಯೇ ಶಿರಪೂಜೆ ಪಡೆದವಳೆ ರೇಣುಕಾಂಬೆಯೇ ಅರಿವನ್ನು ನೀಡೆ ಮಗೆ ಜಗದ ಮಾತೆಯೇ 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 संतो परिकल्पनः सौम्यं मम तत्त्वास्य भूतप्रेतसुतावः भूतानि यानि वर्तन्ते तानि बलिं गृहीत्वान् विधिवत् प्रयुक्तं मन्येत्रामासं परिकल्पयन्तु रक्षन्तु मां तानि सदैव चातरेतः स्नापा कृत्वा तिलको देवी प्रापितत् गर्भिणीः संभविष्यते स्वाहा तस्मान् महात्मीं परिकल्प्यं समहिनीः भोक्तव्यचित्रापत्य परमं स्वस्यं महते स्वाहा उपासर्गादिशेषां तु महामादिसमुद्भवान् तथा त्रिविधावत्तासं महात्मीं समहिनीं स्वाहा यत्र
ಕೊಡದಲ್ಲಿ ಜಲ ತಂದು ಸತಿ ಧರ್ಮವನು ಮೆರೆಸಿದ ಮಾತೆ, ಸತಿ ಧರ್ಮವನು ಮೆರೆಸಿದ ಮಾತೆ. ಶರಣು ಜಗದಂಬೆ ನಿನಗೆ ಶರಣು, ರೇಣುಕ ರಾಜನ ಸುದೆಯಾದವಳೆ, ಮುನಿ ಜಮದಗ್ನಿ ಸತಿಯಾದವಳೆ. ಪತಿಯ ಶಾಪಕ್ಕೆ ಗುರಿಯಾದವಳೆ, ಗುರು ಕರುಣೆಯಲ್ಲಿ ಮಡಿಯಾದವಳೆ. ಭಂಡಾರ ಮಹಿಮೆ ತಿಳಿಸಿದ ತಾಯೇ, ಶರಣು ಗುಡ್ಡದವ್ವ ನಿನಗೆ ಶರಣು, ಶರಣು ಎಲ್ಲವ್ವ ನಿನಗೆ ಶರಣು. ಪರಶುರಾಮನ ಪ್ರೀತಿಯ ಮಾತೆ, ಪರಶುರಾಮನ ಪ್ರೀತಿಯ ಮಾತೆ. ಶರಣು ಎಲ್ಲಮ್ಮ ನಿನಗೆ ಶರಣು, ಶರಣು ನಮ್ಮಮ್ಮ ನಿನಗೆ ಶರಣು, ಶರಣು ಎಲ್ಲಮ್ಮ ನಿನಗೆ ಶರಣು, ಶರಣು ನಮ್ಮಮ್ಮ ನಿನಗೆ ಶರಣು, ಶರಣು ಎಲ್ಲಮ್ಮ ನಿನಗೆ ಶರಣು, ಶರಣು ನಮ್ಮಮ್ಮ ನಿನಗೆ ಶರಣು. ಸ್ವಲ್ಪ 22ನೇ ವಾರ್ಷಿಕೋತ್ಸವ 23 ಆರಾಧ್ಯ ದೇವತೆ ದ್ರೌಪದಿ ದೇವಿ ಪಾದಾರ ವಿಂದಾರಗಳಲ್ಲಿ ವಂದಿಸಿ, ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಪಾದಾರ ವಿಂದಾರಗಳಲ್ಲಿ ವಂದಿಸಿ, ಶ್ರೀ ಕುಂಬ್ಳಹಳ್ಳಿ ಗ್ರಾಮದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಸ್ಥಾಪನೆಯಾಗಿ 23 ವರ್ಷ 35 ಅದು ವಾರ್ಷಿಕ ಸ್ಥಾಪನೆಗೊಂಡು 35 ವರ್ಷ ಆಗಿ ಇವತ್ತು ಒಂದು ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳನ್ನ
ಹಮ್ಮಿಕೊಂಡು ಅದರ ಜೊತೆಗೆ 23ನೆಯ ವಾರ್ಷಿಕೋತ್ಸವ ಹಮ್ಮಿಕೊಂಡು ಹಾಗೆಯೇ ಈ ಜಗತ್ತಿಗೆ ಜ್ಞಾನವನ್ನು ನೀಡಿ ಈ ಜಗತ್ತಿಗೆ ಸಮಾನತೆಯನ್ನು ಕೊಟ್ಟಂತಹ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ ಜಯಂತಿ ಪ್ರಯುಕ್ತ ಈ ಕಾರ್ಯಕ್ರಮದ ಜೊತೆಗೆ ಜೋಡಿಸ್ಕೊಂಡು ಎಲ್ಲ ಭಕ್ತಾದಿಗಳಿಗೆ ಆ ತಾಯಿಯ ಅನುಗ್ರಹವನ್ನ ಕಲ್ಪಿಸಲಿ ಅಂತ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡು ಅದ್ರ ಜೊತೆಗೆ ಎಲ್ಲರೂ ಈ ಕುಮರಳ್ಳಿ ಗ್ರಾಮಸ್ಥರ ಭಕ್ತಾದಿಗಳು, ಈ ತಾಯಿಯ ಭಕ್ತಾದಿಗಳು, ಸುತ್ತಮುತ್ತಲಿನ ಎಲ್ಲ ತಾಯಿಯಂದಿರು ಭಕ್ತಾದಿಗಳು ಬಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಈ ಸೇವೆಯನ್ನ ಮತ್ತು ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿದಂತಹ, ಪೂಜೆಯನ್ನು ಮಾಡ್ತಾ ಇರುವಂತಹ, ತಾಯಿ ಸೇವೆಯನ್ನು ಮಾಡಿದಂತಹ ರಾಜಣ್ಣನವರಿಗೂ ಅವರ ಕುಟುಂಬದವರಿಗೂ, ಈ ಪೂಜೆಯಲ್ಲಿ ಯಾರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೋ ಅವರಿಗೆ ಎಲ್ಲರಿಗೂ ಆ ಜಗನ್ಮಾತೆ ಎಲ್ಲ ವಿಧವಾದ ಅನುಗ್ರಹ ಮಾಡಲಿ. ಅದೇ ರೀತಿಯಾಗಿ ಪ್ರತಿ ವರ್ಷ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾಯಿಯನ್ನ ಪೂಜೆ ಮಾಡಿ ಆ ತಾಯಿಯನ್ನ ದರ್ಶನವನ್ನು ಪಡೆದು ಭಾಗ್ಯವಂತರಾಗಿ ಆ ತಾಯಿಯ ಸೇವೆಗೆ ಕೃಪೆಗೆ ಪಾತ್ರರಾಗಬೇಕಂತ ಭಕ್ತಾದಿಗಳಲ್ಲಿ ತಿಳಿಸಲಿಕ್ಕೆ ಬಯಸುತ್ತೇವೆ. ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ಈ ಅಕ್ಷಯ ತೃತೀಯ ವಿಶೇಷವಾಗಿ ದೇವಿಯ ಒಂದು ವಾರ್ಷಿಕೋತ್ಸವದ ಜೊತೆಗೆ ಬಸವಣ್ಣನವರ ಜಯಂತಿ ಜೊತೆಗೆ ಇವತ್ತು ವಿಶೇಷವಾದಂತ ಒಂದು ದಿವಸ ಅಕ್ಷಯ ತೃತೀಯ ಅಂತ ಹೇಳ್ತೇವೆ. ನಾವೆಲ್ಲರೂ ಮನುಷ್ಯರೇನು ಅನ್ಕೊಂಡಿದ್ವಿ, ಅಕ್ಷಯ ತೃತೀಯ ದಿವಸ ನಾನು ಚಿನ್ನವನ್ನ ತಗೊಂಡ್ಬಿಟ್ರೆ ನನ್ನ ಜೀವನ ಬಂಗಾರ ಆಗತ್ತಂತ. ಅದು ನಾವು ನಮ್ಮ ಕಲ್ಪನೆಯಲ್ಲಿ ನಾವು ಮಾಡ್ಕೊಂಡಿರೋಂತ ಒಂದು ಜೀವನ. ಆದ್ರೆ ಯಾವಾಗ ನಮ್ಮ ಬದುಕು ಬಂಗಾರ ಆಗತ್ತಂತಂದ್ರೆ ಆ ದೇವರು ನಮಗೆ ಒಂದು ಉತ್ತಮವಾದ ಜೀವನವನ್ನು ಕೊಟ್ಟು ಉತ್ತಮವಾದ ಒಂದು ಮನುಷ್ಯನ ಜನ್ಮವನ್ನು ಕೊಟ್ಟಿದ್ದಾನೆ. ಅದನ್ನ ನಾವು ಸಾರ್ಥಕಗೊಳಿಸಿದರೆ ಮಾತ್ರ ನಮ್ಮ ಜೀವನ ಬದುಕು ಬಂಗಾರ ಆಗತ್ತೆ ಹೊರತು ಕೇವಲ ಆಭರಣಗಳಿಂದ ಶೃಂಗಾರ ಮಾಡಿಕೊಂಡ್ರೆ ನಮ್ಮ ಜೀವನ ಮಂಗಳ ಆಗಲ್ಲ. ಅದು ಕ್ಷಣಿಕಕ್ಕೆ ನಮ್ಗೆ ಸಂತೋಷವನ್ನು ಕೊಡುತ್ತೆ. ಆದ್ರೆ ಆ ತಾಯಿಯ ನಾಮಸ್ಮರಣೆ, ಆ ಭಗವಂತನ ಒಂದು ಪೂಜೆ, ಆ ತಾಯಿಯ ಒಂದು ಸೇವೆ ಮಾಡೋದು ಇದೆಯಲ್ಲ, ಅದು ನಿಜವಾದ ಭಕ್ತಿಯನ್ನ, ನಿಜವಾದ ನಮ್ಮ ಒಂದು ಸಂತೋಷವನ್ನ ನೀಡುತ್ತೆ. ಹಾಗಾಗಿ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಆ ತಾಯಿಯ ಸೇವೆಯನ್ನ ಮಾಡ್ತಾ ಇದ್ದಾರೆ. ಈ ತಾಯಿಯ ಸೇವೆಯನ್ನು ಪೂಜೆಯನ್ನು ಮಾಡ್ತಿದ್ದಂತ ರಾಜಣ್ಣವರಿಗೂ ಎಲ್ಲರಿಗೂ ಆ ಜಗನ್ಮಾತೆ ಎಲ್ಲ ವಿಧವಾದ ಅನುಗ್ರಹ ಮಾಡಲಿ. ಈ ಕಾರ್ಯಕ್ರಮಕ್ಕೆ ನಮಗೆ ಬರ್ಮಾಡ್ಕೊಂಡು ಬೇಕಾದ್ರೆ ನಾರಾಯಣ ಸ್ವಾಮಿ ಅವರು ಮತ್ತೆ ಪೂಜಾರಿ ಅವರು ಮನೆಗೆ ನಮ್ಮ ಮಠಕ್ಕೆ ಬಂದು ಹೇಳಿದ್ರು, ಈ ತರ ನಾವು ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ. ಅದೇ ರೀತಿಯಾಗಿ ನಾವು ಇಲ್ಲಿ ಕಾರ್ಯಕ್ರಮ ಬಂದು ತುಂಬಾ ಸಂತೋಷ ಆಗಿದೆ. ಎಲ್ಲರಿಗೂ ಆ ಜಗನ್ಮಾತೆ ಎಲ್ಲ ವಿಧ ಅನುಗ್ರಹ ಮಾಡಲಿ ಅಂತ ಹೇಳಿ 2 ಮಾತುಗಳನ್ನ ದೇವಿ ಪಾದಾರವಿಂದರಲ್ಲಿ ಅರ್ಪಿಸುತ್ತೇವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಸಡಗರದಿ ಸಾವಕಾಶ ಜಾತ್ರಿಯ ನೀ ನೋಡ, ಹುಣ್ಣಿಮೆ ಜಾತರಿಯ ವೈಭೋಗ ನೀ ನೋಡ. ಮತ್ತ ಬರ್ತೀನಂತ ತಾಯಿ ಹತ್ತಿರ ಬೇಡ, ಮತ್ತ ಬರ್ತೀನಂತ ಎಲ್ಲವನ ನೀ ಬೇಡ. ಏನು ಚಂದ ಏನು ಚಂದವ ಹೂವಿನ ಮಾಲಿ ಎಲ್ಲವನ ಕೊಳ್ಳದ ತುಂಬವ. ಯವ್ವ ಮಲ್ಲಿಗಿ ಶಾವಂತಿಗಿ ತರತರದ ಹೂ ಮಾಲಿ, ಚೆಂಡಾ ಹೂ ತುಳಸಿ ಹೂ ಪೋಣಿಸ್ತಾರ ದಂಡೀಲಿ. ಮಲ್ಲಿಗಿ ಶಾವಂತಿಗಿ ತರತರದ ಹೂ ಮಾಲಿ, ಚೆಂಡಾ ಹೂ ತುಳಸಿ ಹೂ ಪೋಣಿಸ್ತಾರ ದಂಡೀಲಿ. ಏನು ಚಂದ ಏನು ಚಂದವ ಹೂವಿನ ಮಾಲಿ ಎಲ್ಲವನ ಕೊಳ್ಳದ ತುಂಬವ. ಹೂವಿನ ಮಾಲಿ ಉಮಾ ಪಾರ್ವತಿ ಕಾಳಿ ಐಂಬವತಿ ಶಿವಾತ್ರಣೆಯನೇ ಕಾತ್ಯಾಯನೆ ಭೈರವಿ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ 23ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಈ ದಿನ ಅತಿ ವೈಭೋಗ ಮಹಾಚಂಡಿ ಹೋಮ ಮತ್ತು ವಿಶೇಷ ಪ್ರತ್ಯಂಗಿರಿ ಹೋಮವನ್ನು ಮಾಡಿದ್ವಿ. ಈ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ ಮತ್ತೆ ಗುರುವಾರ ವಿಶೇಷ ಪೂಜೆಗಳಿರುತ್ತೆ. ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೂ ಕೂಡ ವಿಶೇಷ ಪೂಜೆ ಇರುತ್ತೆ. ಇಲ್ಲಿ ಸಂತಾನಗಳು ಮತ್ತೆ ಉದ್ಯೋಗಗಳು ಮತ್ತೆ ವ್ಯಾಪಾರದಲ್ಲಿ, ದಾಂಪತ್ಯ ಜೀವನದಲ್ಲಿ ಕಲಗಗಳು, ಪ್ರಯೋಗಗಳು ಈ ತರ ಏನೇ ಇದ್ರೆ ಎಲ್ಲವಕ್ಕೂ ಕೂಡ ಪ್ರಾಯಶ್ಚಿತ್ತ ಕೊಡ್ತಾಳೆ ಈ ತಾಯಿ. ಅಸ್ತು ಶ್ರೀ ಅಮ್ಮನವ್ರನ್ನ ಇವತ್ತು 23ನೇ ವರ್ಷದ ವಾರ್ಷಿಕೋತ್ಸವ. ಈ ವಾರ್ಷಿಕೋತ್ಸವ 2 ದಿವಸ ಕಾಲ, ನಿನ್ನೆ ಸಂಜೆ ಇವತ್ತಿನ ದಿವಸ ಮಧ್ಯಾಹ್ನದವರೆಗೂ ಕೂಡ ಈ ಕಾರ್ಯಕ್ರಮ
ಇದರಲ್ಲಿ ಅತಿ ವೈಭವವಾಗಿ ಮಹಾಚಂಡಿ ಹೋಮ ಮತ್ತು ಮಹಾಪ್ರತ್ಯಂಗಿರಿ ಹೋಮವನ್ನು ಮಾಡಿದ್ದೀವಿ. ಈ ಒಂದು ವರ್ಷ ಈ ಕಾರ್ಯಕ್ರಮವನ್ನು ನಮ್ಮ ದೇವಸ್ಥಾನ ಅರ್ಚಕರಾದಂತಹ ರಾಜಣ್ಣ ಅವರು ಪ್ರತಿ ವರ್ಷ ಈ ಕಾರ್ಯಕ್ರಮನ ಅತಿ ವೈಭವದಿಂದ ನಡೆಸಿಕೊಡ್ತಿದ್ದಾರೆ. ಹರಿ ಓಂ ಸ್ವಸ್ತಿ. ಕೊಂಡಾಡಿರೋ ಎಲ್ಲ ಕೊಂಡಾಡಿರೋ ಿ